ನಮಸ್ಕಾರ ಪ್ರೀತಿಯ ಸ್ನೇಹಿತರೆ. ಮತ್ತೊಂದು ದೇಶ, ಮತ್ತೊಂದು ಚಿತ್ರೀಕರಣ, ಮತ್ತೊಂದು ಐತಿಹ್ಯ ಸ್ಥಳವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ದಿನ ಸ್ನೇಹಿತರೆ. ಇದು ಭಾರತದ ಗಡಿ ಭಾಗವಾಗಿರತಕ್ಕಂಥ ಸಾಗರದಾಚೆಯ ನಾಡಿನ ಥಾಯ್ಲ್ಯಾಂಡ್ ದೇಶದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ಏನಿಲ್ಲ ಅಂತ ಕೇಳಬೇಕು ನೀವು, ಎಲ್ಲವೂ ಇದೆ. ಪ್ರಾಣಿಗಳು, ಪಕ್ಷಿಗಳು, ಇವರು ಕೊಟ್ಟಿರ್ತಕ್ಕಂತಹ ಗೌರವ ಅಪಾರವಾದದ್ದು. ನನಗೆ ಈ ಎಲ್ಲವನ್ನ ನೋಡಿದಾಗ ಒಂದು ಕ್ಷಣ ನನಗೆ ಅನ್ನಿಸಿದ್ದು ಇಷ್ಟೇ ಸ್ನೇಹಿತರೆ. ಭೌಗೋಳಿಕ ನಕ್ಷೆಯಲ್ಲಿ ಭಾರತ ದೇಶ ವಿಶ್ವದ ಅತಿ ದೊಡ್ಡ ದೇಶಗಳಲ್ಲಿ ನಮ್ಮದು ಕೂಡ ಒಂದು 7ನೆಯ ಅತಿ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ. ನಮ್ಮಲ್ಲಿ ಹ್ಯಾಂಡ್ ಪವರ್ ಇದೆ, ಮ್ಯಾನ್ ಪವರ್ ಇದೆ. ನಮ್ಮಲ್ಲಿ ಏನಿಲ್ಲ ಕೊರತೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಯಾವುದೇ ರೀತಿಯಾದಂತಹ ಕಡಿಮೆ ಇಲ್ಲ. ಹೀಗೆ ಎಲ್ಲವೂ ಇದ್ದು ಕೂಡ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಕ್ಕಂಥ ಕೆಲಸವನ್ನ ಈ ದೇಶ ಮಾಡುತ್ತೆ. ಅದರಲ್ಲೂ ಭಾರತದ ಪ್ರವಾಸಿಗ ವರ್ಷಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನ ಈ ಥಾಯ್ಲೆಂಡ್ ದೇಶಕ್ಕೆ ಬರ್ತಾರೆ, ಹೋಗ್ತಾರೆ, ನೋಡ್ತೀವಿ, ಆನಂದಿಸ್ತೀವಿ, ಹಾಗೆ ಹೊರಟೋಗ್ತೀವಿ. ಆದರೆ ಈ ದೇಶದ ತರ ಅಥವಾ ಈ ದೇಶದ ಭೌಗೋಳಿಕ ನಕ್ಷೆಯಲ್ಲಿ ಸಣ್ಣ ದೇಶ, ದ್ವೀಪ ರಾಷ್ಟ್ರ ಆದರೂ ಕೂಡ ಇಲ್ಲಿ ಅತ್ಯುತ್ತಮ ಮತ್ತು ನೈಸರ್ಗಿಕ ಸಂಪತ್ತಿಗೆ ಇವರು ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಅಪಾರವಾದದ್ದು. ಅದನ್ನ ಉಳಿಸುವ, ಬೆಳೆಸುವ ಕಾರ್ಯವನ್ನ ಸದಾ ಕಾಲದಲ್ಲಿ ಮಾಡ್ತಾರೆ ಸ್ನೇಹಿತರೆ. ನನಗೆ 3 ದಿನ ಆಯ್ತು ಈ ದೇಶಕ್ಕೆ ಬಂದು. ಒಂದೊಂದು ಚಿತ್ರೀಕರಣ ಮಾಡಬೇಕಾದ್ರೂ ಕೂಡ ನನ್ನ ಕಣ್ಗಳಲ್ಲಿ ನೀರು ಬರುತ್ತೆ. ನಮ್ಮ ದೇಶದಲ್ಲಿ ಎಲ್ಲವೂ ಇದ್ದು ಕೂಡ ನಾವು ಏಕೆ ಹೀಗಾಗ್ತಿಲ್ಲ? ಇಲ್ಲಿ ಸಣ್ಣ ದೇಶ, ಪ್ರವಾಸಿಗರನ್ನೇ ನಂಬಿಕೊಂಡಿರ್ತಕ್ಕಂಥ ದೇಶ, ಇಲ್ಲಿ ಬೇರೆ ಯಾವುದೇ ಆಯಾಮ ಇಲ್ಲದ ದೇಶ. ಆದರೆ ಒಂದು ಪ್ರವಾಸಕ್ಕೋಸ್ಕರ ಪ್ರವಾಸದ ಜನ ಬರುವಂತಹ ನಿಟ್ಟಿನಲ್ಲಿ ಈ ದೇಶದಲ್ಲಿ ಹೇಗೆಲ್ಲ ಆ ಪ್ರವಾಸಿ ತಾಣವನ್ನ ಅಭಿವೃದ್ಧಿಪಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಕೂಡ ನೋಡಬಹುದಾಗ್ತದೆ. ಸರಿಸುಮಾರು 600ರಿಂದ 800 ಎಕರೆ ಭೂ ಪ್ರದೇಶದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಈ ಒಂದು ಉದ್ಯಾನವನ ನಿಜಕ್ಕೂ ಛಂದಸ್ಮಿತ. ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಹ ಪ್ರತಿಯೊಂದು ವಿಭಾಗದಲ್ಲೂ ಲೇಸರ್ ಶೋ, ಡ್ಯಾನ್ಸ್ ಶೋ, ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲವೂ ಕಾಣಸಿಗುತ್ತದೆ ಸ್ನೇಹಿತರೆ. ಅಂತ ಒಂದು ತಾಣದಲ್ಲಿ ನಾವು ಈ ದಿನ ಇದ್ದೇವೆ. ತಮಗೊಂದು ಪರಿಚಯ ಮಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಡೈನೋಸಾರ್ ಅನ್ನುವಂಥ ಪ್ರಾಣಿಯ ಒಂದು ರೀತಿಯ ಸಂಗ್ರಹಾಲಯ ಅಂತಲೇ ಹೇಳಬೇಕು. ಅಂತಹದ್ದೊಂದು ಸಂಗ್ರಹಾಲಯದಲ್ಲಿ ಹಸಿರಿನ ವನರಾಶಿಯ ಮಧ್ಯದಲ್ಲಿ ಮಾಡಿ ದೇವಕುಲಕ್ಕೂ ಒಂದು ನೈಸರ್ಗಿಕ ಸಂಪತ್ತು ಕೊಟ್ಟಿರ್ತಕ್ಕಂಥ ಅಪಾರವಾದ ದೊಡ್ಡ ಕೊಡುಗೆ, ಅವರಿಗೂ ಒಂದು ಸ್ಥಾನಮಾನ ದೊರೆಯಬೇಕು ಅಂತೇಳಿ ಒಂದು ದೇವಾಲಯ, ಗೋಲ್ಡನ್ ದೇವಾಲಯವನ್ನ ಮಾಡಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂಥ ಕೆಲಸ ಮಾಡುತ್ತೆ. ನುಂಗ್ ನಾಚ್ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನು ಚಿತ್ರೀಕರಣ ಮಾಡಿ ಮುಗಿಸಿ ಮತ್ತೊಂದು ವಿಡಿಯೋಗೆ ಹೊರಡ್ತಾ ಇದ್ದೀನಿ. ಥಾಯ್ಲ್ಯಾಂಡ್ ನುಂಗ್ ನಾಚ್ ಪ್ರದೇಶದಿಂದ ಬೆಳ್ಳಿಚುಕ್ಕಿ ವೀರೇಂದ್ರ ಸುದ್ದಿ ಕೊಟ್ಟಿದ್ದು. ಮತ್ತೊಂದು ಸುದ್ದಿಯ ಮುಖಾಂತರ ತಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗಿರಲಿ ಒಂದು ದೊಡ್ಡ ನಮಸ್ಕಾರ. ಸೇರಿ ಗನ್ನಡಂ ಗೆಲ್ಗೆ.